ಇಲ್ಲಿ ಕಾಣ್ತಿರೋವೆಲ್ಲ ಸರ್ ಒಂದು ತಿಂಗಳ ನಾಟಿ ಕೋಳಿ ಮರಿಗಳು ಸರ್. ನಾಟಿ ಕೋಳಿ ಸಾಕೋದ್ರಿಂದ ಸರ್ ಮನೇಲಿ ಒಂದು ATM ಮಷಿನ್ ಇದ್ದಂಗೆ ಸರ್. ಈ ಚಿಕ್ಕ ಶೆಡ್ ಅಲ್ಲಿ ಸರ್ ನಿಮಗೆ 1000 ನಾಟಿ ಕೋಳಿ ಮರಿಗಳನ್ನು ಸಾಕಬಹುದು ಸರ್. ಸಿಂಪಲ್ ಆಗಿ ಒಂದು ಶೆಡ್ ಮಾಡ್ಕೋರಿ ಸರ್. ಪೂರ್ವ ಪಶ್ಚಿಮಕ್ಕೆ ನೀವು ಶೆಡ್ ಮಾಡ್ಕೊಂಡು ಸರ್ ಉತ್ತರ ದಕ್ಷಿಣಕ್ಕೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಸರ್. 6000 ನಾಟಿ ಕೋಳಿ ಮರಿಗಳಿದ್ರು ಸರ್ ನೋಡ್ರಿ ಸರ್ ಎಷ್ಟು ಆಕ್ಟಿವ್ ಆಗಿದ್ದಾವೆ ಸರ್. ಒಂದು ಮರಿ ನರ್ವಸ್ ಆಗಿಲ್ಲ ಮತ್ತೆ ವೀಕ್ ಆಗಿಲ್ಲ. ಬೆಳಗ್ಗೆ ಒಂದು ಟೈಮು ಮತ್ತೆ ಸಂಜೆ ಒಂದು ಟೈಮ್ ಕೆಲಸ ಮಾಡಿಬಿಟ್ರೆ ನಾಟಿ ಕೋಳಿಯಲ್ಲಿ ಕೆಲಸನೇ ಇರಲ್ಲ ಸರ್. ಬೇರೆಯವ್ರ ಕಡೆ ಹೋಗಿ ತಿಂಗಳ ಪೂರ್ತಿ ದುಡೋದು ಅವ್ರ ಮುಂದೆ ಕೈ ಒಡ್ಡೋ ಬದಲಿ ಸರ್ ನಮ್ದೇ ಆಗಿ ಸ್ವಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸರ್. ಹಳ್ಳಿಗಳಿಂದ ನಮ್ದು SSLC PUC ಮಾಡ್ಕೊಂಡು ಇನ್ನೊಬ್ರ ಕಡೆ ಕೆಲಸ ಮಾಡೋದು ಬಿಡ್ರಿ, ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡ್ರಿ, ಮುಂದೂ ಬರ್ತೀರಾ ದುಡ್ಡು ಮಾಡ್ತೀರಾ. ನಮ್ಮ ಹೆಸರು ಬಂದ್ಬಿಟ್ಟು ನಾಗರಾಜ್ ಗಂಜಿಗಟ್ಟಿ ಅಂತ. ನಮ್ಮ ಪೌಲ್ಟ್ರಿ ಫಾರ್ಮ್ ಹೆಸರು ಬಂದ್ಬಿಟ್ಟು NSP ಪೌಲ್ಟ್ರಿ ಫಾರ್ಮ್ ಅಂತ. ಪೌಲ್ಟ್ರಿ ಫಾರ್ಮ್ ಲೊಕೇಟ್ ಆಗಿರೋದು ಸರ್ ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಕೆಳಗೇರಿ ಗ್ರಾಮದಲ್ಲಿ. ನಮ್ದು ಫಾರ್ಮ್ NH4 ಹೈವೇಗೆ ಪೂನಾ ಬೆಂಗಳೂರು ಹೈವೇ ಪಕ್ಕದಲ್ಲೇ ನಮ್ಮ ಫಾರ್ಮ್ ಇದೆ. ನಾಟಿ ಕೋಳಿನ ಯಾಕೆ ಮಾಡ್ಬೇಕಂದ್ರೆ ಸರ್ ಬೇರೆ ಕೃಷಿಗಿಂತ ಕಂಪೇರ್ ಮಾಡಿದ್ರೆ ಸರ್ ಇದ್ರಾಗ ಬಂಡವಾಳನೂ ಕಮ್ಮಿ, ಕೆಲಸನೂ ಕಮ್ಮಿ, ಆದಾಯನೂ ಜಾಸ್ತಿ ಸರ್. ಈ ನಾಟಿ ಕೋಳಿಗಳಿಂದ 3 ಥರದಿಂದ ಆದಾಯ ಮಾಡ್ಬೋದು ಸರ್. ನಾವು ನಾಟಿ ಕೋಳಿ ಮಾಂಸದಿಂದ ಅದನ್ನು ಆದಾಯ ಮಾಡ್ಬೋದು, ಮೊಟ್ಟೆಯಿಂದನೂ ಆದಾಯ ಮಾಡ್ಬೋದು, ಮತ್ತು ಕೆಳಗಡೆ ಇರೋ ಗೊಬ್ಬರದಿಂದನೂ ಆದಾಯ ಮಾಡ್ಬೋದು ಸರ್. ಈ ನಾಟಿ ಕೋಳಿ ಸಾಕೋದ್ರಿಂದ ಸರ್ ಮನೇಲಿ ಒಂದು ATM ಮಷಿನ್ ಇದ್ದಂಗೆ ಸರ್. ಸರ್ ಇದಕ್ಕೆ ಕಮ್ಮಿ ಜಾಗ ಇದ್ರೂ ನಡೀತೆ ಸರ್. ಮನೆ ಹಿತ್ತಲಲ್ಲೂ ಇದನ್ನ ಸಾಕಾಣಿಕೆ ಮಾಡ್ಬೋದು ಸರ್. ಸರ್ ಇವಾಗ ನಮ್ಮ ಶೆಡ್ ಇರೋದು ಸರ್ ಇದು ಬಂದ್ಬಿಟ್ಟು 20 ಅಡಿ ಅಗಲ 50 ಅಡಿ ಉದ್ದ ಐತೆ ಸರ್. ಇದು ಈ ಚಿಕ್ಕ ಶೆಡ್ಡಲ್ಲಿ ಸರ್ ನಿಮಗೆ 1000 ನಾಟಿ ಕೋಳಿ ಮರಿಗಳನ್ನು ಸಾಕ್ಬೋದು ಸರ್. ನಾಟಿ ಕೋಳಿನ ದೊಡ್ಡದು ಆಗೋ ತನೂ ಇದರಲ್ಲೇ ಸಾಕ್ಬೋದು ಸರ್. ನಿಮಗೆ ಹಳ್ಳಿಗಳಲ್ಲಿ ಸರ್ 10th PUC ಮುಗಿಸ್ಕೊಂಡು ಸರ್ 10-12 ಸಾವಿರ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಸರ್. ಅಂಥವ್ರಿಗೆ ಏನೈತಿವಿ ಅಂದ್ರೆ ಸರ್ ಚಿಕ್ಕ ಬಂಡವಾಳ ಹಾಕಿ ನಿಮ್ಮ ಮನೆ ಹಿತ್ತಲದಲ್ಲೇ ಸರ್ ಒಂದು ಕೋಳಿ ಸಾಕಾಣಿಕೆನ ಶುರು ಮಾಡಿರಿ ಸರ್. ನೀವು ಶುರು ಮಾಡೋದ್ರಿಂದ ಏನಾಗುತ್ತೆ ಸರ್ ತಿಂಗಳ ನಿಮ್ಗೆ ಇನ್ಕಮ್ ಬರ್ತದೆ ಸರ್. ಮತ್ತು ಸ್ವಂತ ಒಂದು ವ್ಯಾಪಾರನೂ ಶುರು ಮಾಡ್ದಂಗೆ ಆಗುತ್ತೆ, ಮತ್ತು ಸ್ವಾವಲಂಬಿ ಜೀವನನೂ ಮಾಡ್ಬೋದು ಸರ್. ಇದರಿಂದ ಬೇರೆಯವ್ರ ಕಡೆ ಹೋಗಿ ತಿಂಗಳ ಪೂರ್ತಿ ದುಡೋದು ಅವ್ರ ಮುಂದೆ ಕೈ ಒಡ್ಡೋ ಬದಲಿ ಸರ್ ನಮ್ದೇ ಆಗಿ ಸ್ವಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸರ್. ಹಳ್ಳಿಗಳಿಂದ ನಮ್ದು ಈ ಫಾರ್ಮಲ್ಲಿ 6000 ನಾಟಿ ಕೋಳಿ ಮರಿಗಳಿದೆ ಸರ್. ಅದಾವೆ ಸರ್ 6000 ನಾಟಿ ಕೋಳಿ ಮರಿಗಳಿದ್ರು ಸರ್ ನೋಡ್ರಿ ಸರ್ ಎಷ್ಟು ಆಕ್ಟಿವ್ ಆಗಿದ್ದಾವೆ ಸರ್. ಒಂದು ಮರಿ ನರ್ವಸ್ ಆಗಿಲ್ಲ ಮತ್ತು ವೀಕ್ ಆಗಿಲ್ಲ. ಎಲ್ಲ ನಾಟಿ ಕೋಳಿ ಮರಿಗಳು ಸರ್ ನಾವು ವ್ಯಾಕ್ಸಿನೇಷನ್ ಮಾಡಿ ಅದನ್ನು ಗುಣಮಟ್ಟದ ಮರಿ ಮಾಡಿ ಸರ್ ನಾವು ಸಪ್ಲೈ ಮಾಡೋದ್ರಿಂದ ಈ ಥರ ಆಕ್ಟಿವ್ ಬರುತ್ತೆ ಸರ್. ಯಾವ ಮರಿ ನಿಮ್ಗೆ ನರ್ವಸ್ ಆಗಿ ವೀಕ್ ಆಗಿರೋದು ಒಂದು ಮರಿ ಕಾಣಲ್ಲ ಸರ್ ಇಡೀ ನಮ್ಮ ಫಾರ್ಮಲ್ಲಿ ಸರ್. ನಮ್ಮ ಕಡೆ ಟೋಟಲ್ ಆಗಿ 5 ಫಾರ್ಮ್ ಇದಾವೆ ಸರ್. 5 ಫಾರ್ಮಲ್ಲಿ ಸರ್ ನಾವು ಒಂದು ತಿಂಗಳಿಗೆ ಮರಿ ತರೋದು ಕಳಿಸೋದು ಎಲ್ಲ ಹಿಡ್ಕೊಂಡು ಸರ್ ಸುಮಾರು ತಿಂಗಳಿಗೆ 25,000 - 30,000 ಮಟ ಮರಿ ನಾವು ಇವಾಗ ತರೋದು ಕಳಿಸೋದ್ರಿಂದ ಮಾಡ್ತಾ ಇದೀವಿ ಸರ್. ನಾವು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೂ ನಾವು ಮರಿಗಳನ್ನು ಸಪ್ಲೈ ಮಾಡಿದ್ದೀವಿ ಸರ್. ನಾವು ನಮ್ಮದೇ ಓನ್ ವೆಹಿಕಲ್ ಇದೆ ಸರ್. ನಮ್ಮ ಗಾಡಿಯಲ್ಲೇ ನಾವು ಹೋಗಿ ಕಸ್ಟಮರ್ಗೆ ನಾವು ಡೆಲಿವರಿ ಕೊಡ್ತೀವಿ ಸರ್. ಈ ನಾಟಿ ಕೋಳಿಯಲ್ಲಿ ಅವರಿಗೆ ಜೀರೋ ನಾಲೆಜ್ ಇರಲಿ ಸರ್, ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬಂದು ಸರ್ ನಮ್ಮ ಫಾರ್ಮಿಗೆ ವಿಸಿಟ್ ಮಾಡಿದ್ರೆ ಸರ್ ನಾವೇ ಅವ್ರಿಗೆ ಒಂದು ದಿವಸ ಟ್ರೈನ್ ಮಾಡ್ತೀವಿ ಸರ್. ಅವ್ರಿಗೆ ಪೂರ್ತಿ ಟ್ರೈನಿಂಗ್ ಕೊಟ್ಟು ಕೋಳಿ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಟ್ಟು ಸರ್ ಅವ್ರಿಗೆ ಯಾವ ಥರ ಕೋಳಿ ಸಾಕಾಣಿಕೆ ಮಾಡಬೇಕು, ಯಾವ ಥರ ಮೆಡಿಸಿನ್ ಹಾಕಬೇಕು, ಯಾವ ಥರ ಮಾಡ್ಬೇಕಂತ ಹೇಳಿ ನಾವೇ ಕಂಪ್ಲೀಟಾಗಿ ಅವ್ರಿಗೆ ಮಾಹಿತಿ ಕೊಟ್ಟು ಆಮೇಲೆ ಕೋಳಿ ಸಪ್ಲೈ ಮಾಡ್ತೀವಿ ಸರ್. ಅವ್ರಿಗೆ 1000 ಮರಿಗಳನ್ನು ತೊಗೊಂಡ್ರೆ ಸರ್ ನಾವೇ ಬೈಬ್ಯಾಕ್ ಮಾಡ್ಕೊತೀವಿ. ಅದಕ್ಕಿಂತ ಕಮ್ಮಿ ಇದ್ರೆ ಯಾವ ಥರ ಮಾರ್ಕೆಟಿಂಗ್ ಮಾಡ್ಬೇಕಂತನೂ ಹೇಳ್ಕೊಡ್ತೀವಿ ಸರ್. ಸರ್ ಈಗ ನಮ್ಮ ತೋಟದಲ್ಲಿ ನಾವು ಶೆಡ್ ಮಾಡ್ಕೊಂಡಿದ್ದೀವಿ ಸರ್. ಸಿಂಪಲ್ ಆಗಿ ಒಂದು ಶೆಡ್ ಮಾಡ್ಕೊರಿ ಸರ್. ಪೂರ್ವ ಪಶ್ಚಿಮಕ್ಕೆ ನೀವು ಶೆಡ್ ಮಾಡ್ಕೊಂಡು ಸರ್ ಉತ್ತರ ದಕ್ಷಿಣಕ್ಕೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಸರ್. ಸೊ ಅದರಿಂದ ನೀವು ಈ ಥರ ಸಿಂಪಲ್ ಆಗಿ ಒಂದು ಶೆಡ್ ಮಾಡ್ಕೊರಿ ಸರ್. ಈ ಶೆಡ್ ಬಂದ್ಬಿಟ್ಟು 20 ಅಡಿ ಅಗಲ 50 ಅಡಿ ಉದ್ದ ಇದೆ ಸರ್. ಇದಕ್ಕೆ ಈ ಥರ ನೀವು ಇದೇ ಥರ ಮಾಡ್ಬೇಕಂತ ಏನಿಲ್ಲ ಸರ್. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಡಿ. ಒಟ್ಟು ಏನಾಗುತ್ತೆ ಅಂದರೆ ಸರ್ ಕೋಳಿಗಳಿಗೆ ಗಾಳಿ ಮತ್ತು ಬೆಳಕು ಸಫಿಷಿಯೆಂಟಾಗಿ ಬರೋಕೆ ಸರ್ ಆ ಥರ ನೀವು ಒಂದು ಶೆಡ್ ಮಾಡ್ಕೊಂಡ್ರಿ ಸರ್. ಮತ್ತು ಮಳೆ ಮತ್ತು ಗಾಳಿಗೆ ಯಾವುದೇ ಥರ ಹಾನಿ ಆಗ್ಲಂತ ಶೆಡ್ ಒಂದು ಮಾಡ್ಕೊಂಡ್ಬಿಟ್ರೆ ಸಾಕು ಸರ್. ನಾಟಿ ಕೋಳಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಸರ್. ನಾಟಿ ಕೋಳಿನ ಆಚೆ ಕಡೆ ಬಿಟ್ಟು ಮೇಯಿಸ್ಬೋದು ಸರ್, ಮತ್ತು ಶೆಡ್ ಒಳಗೂ ಸಾಕ್ಬೋದು ಸರ್. ಆಚೆ ಕಡೆ ಬಿಡೋದ್ರಿಂದ ಏನು ಪ್ರಯೋಜನ ಅಂದರೆ ಸರ್ ಈಗ ಈ ಥರ ತೋಟ ಇರುತ್ತೆ ಸರ್ ನಿಮ್ಮದು, ಇದರಲ್ಲಿ ಹುಲ್ಲು ಇರುತ್ತೆ ಸರ್, ಅದನ್ನು ತಿಂತ ಸರ್ ಕೋಳಿಗಳು. ಮತ್ತು ಇದರಲ್ಲಿ ನೀವು ತರಕಾರಿನೂ ಹಾಕ್ಬೋದು ಸರ್, ತರಕಾರಿನೂ ತಿಂತ ಸರ್. ಮತ್ತು ಈ ಕೋಳಿ ಇಲ್ಲೇ ಮೇಯೋದ್ರಿಂದ ಸರ್ ಏನಾಗುತ್ತೆ ಅಂದರೆ ಸರ್ ನಿಮ್ಮ ಅಡಿಕೆ ಗಿಡ ಇರ್ತದೆ ಸರ್, ಬಾಳೆ ಗಿಡ ಇರ್ತೈತಿ, ತೆಂಗಿನ ತೋಟ ಇರ್ತದೆ ಸರ್. ಇದಕ್ಕೆಲ್ಲ ಗೊಬ್ಬರನೂ ಸಿಗದಂಗೆ ಆಗುತ್ತೆ ಸರ್. ಮತ್ತು ನಿಮ್ಮ ತೋಟನೂ ಕ್ಲೀನ್ ಆಗಿರ್ತದೆ ಸರ್. ಇದರಿಂದ ಕೋಳಿಗಳಿಗೂ ಆದಾಯ ಸರ್, ನಿಮಗೂ ಆದಾಯ ಸರ್. ಮತ್ತು ಇದರಿಂದ ಕಸ ತೆಗೆಸೋದು ನಿಮಗೆ ಅದು ಖರ್ಚು ಬರಲ್ಲ ಸರ್. ಕೋಳಿನೇ ಕ್ಲೀನ್ ಮಾಡೋದ್ರಿಂದ ಮತ್ತು ರಿಟರ್ನ್ ನಿಮ್ಗೆ ಗೊಬ್ಬರನೂ ಕೊಡುತ್ತೆ ಸರ್ ಕೋಳಿನೇ. ಅದರಿಂದ ನಿಮಗೆ ತೋಟಕ್ಕೂ ಆದಾಯ ಬರುತ್ತೆ ಸರ್, ಮತ್ತು ಕೋಳಿಯಿಂದ ನಿಮಗೂ ಆದಾಯ ಬರುತ್ತೆ ಸರ್. ಸರ್ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಇದರಿಂದ ಎಷ್ಟು ಕೊಂಡ ಲಾಭ ಇದೆ ಸರ್. ಮತ್ತು ನೈಸರ್ಗಿಕವಾಗಿ ಬೆಳಿತೀವಿ ಸರ್. ಇದನ್ನು ತಿನ್ನೋದ್ರಿಂದ ಸರ್ ಆರೋಗ್ಯನೂ ಚೆನ್ನಾಗಿರ್ತದೆ ಸರ್. 3 ರಿಂದ 4 ತಿಂಗಳಿಗೆ ಒಂದು ಬ್ಯಾಚ್ ಬರ್ತದೆ ಸರ್. ಸೊ ನೀವು ಅದನ್ನು ಏನು ಥರ ಮಾಡ್ತೀರಾ ಅಂದರೆ ಸರ್ ಮಂತ್ಲಿ ಒಂದೊಂದು ಬ್ಯಾಚ್ ಮಾಡ್ಕೋಬೇಕು ಸರ್. ನೀವು ಇವಾಗ ಸಣ್ಣ ಕೃಷಿಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಈ ತಿಂಗಳು 300, ಮುಂದೆ ತಿಂಗಳ 300, ಅದ್ರ ಮುಂದೆ ತಿಂಗಳ 300 ಆ ಥರ ನೀವು ಸ್ಟೆಪ್ ವೈಸ್ ಮಾಡ್ಕೊತ ಹೋದರೆ ಸರ್ ನಿಮಗೆ ಇದು ಪ್ರತಿ ತಿಂಗಳೂ ಆದಾಯ ಬಂದಂಗೆ ಆಗುತ್ತೆ ಸರ್. ನಿಮಗೆ ಮೊದಲು 3 ರಿಂದ 4 ತಿಂಗಳು ಏನೂ ಆದಾಯ ಬರಲ್ಲ ಸರ್. ಆತರಿಂದ ನಿಮಗೆ ಸರ್ ಮಂತ್ಲಿನೂ ಆದಾಯ ಬರುತ್ತೆ ಸರ್. ಓಕೆ, ಇದು ಸಣ್ಣ ಕೃಷಿ ಮಾಡಿದವ್ರು ಸರ್. ಇವಾಗ ದೊಡ್ಡ ಫಾರ್ಮ್ ಇರ್ತದೆ ಸರ್. 5,000 ಮರಿದು 6,000 ಕೋಳಿದು ದೊಡ್ಡ ಫಾರ್ಮ್ ಇರ್ತದೆ ಸರ್. ಅವ್ರು ಏನು ಮಾಡ್ಬೇಕು ಸರ್ ಮಂತ್ಲಿ 1,000 ಬ್ಯಾಚ್ ಹಾಕೋರಿ ಸರ್. ನೀವು ಇಲ್ಲ 1.5 ತಿಂಗಳಿಗೆ ಒಂದು ಬ್ಯಾಚ್ ಹಾಕೋರಿ. ಈ ತಿಂಗಳು 1,000 ಬ್ಯಾಚು, ಮತ್ತೆ 1.5 ತಿಂಗಳಿಗೆ ಒಂದು ಬ್ಯಾಚು ಹಂಗೆ ಮಾಡ್ಕೊಂತಿದ್ರೆ ಸರ್ ಸ್ಟೆಪ್ ವೈಸ್ ಸರ್. ನಿಮಗೆ ಸ್ಟೆಪ್ ವೈಸ್ ಬರ್ತದೆ ಸರ್. ಅದು ನಿಮಗೆ ಮಂತ್ಲಿ ಇನ್ಕಮ್ ಬಂದಂಗೆ ಬರ್ತದೆ ಸರ್. ಇದು ಎಷ್ಟು ದಿವಸದ ಮರಿ ಸಪ್ಲೈ ಮಾಡ್ತೀವಿ ಅಂದರೆ ಸರ್ ರೈತರಿಗೆ 1 ತಿಂಗಳ ಮರಿನ ಸಪ್ಲೈ ಮಾಡ್ತೀವಿ ಸರ್. ಮತ್ತು ಮಾಂಸಕ್ಕೆ ಬಂದಿರೋದು ಕೋಳಿನೂ ಸಪ್ಲೈ ಮಾಡ್ತೀವಿ ಸರ್. ಮತ್ತು ಮೊಟ್ಟೆಗೆ ಬಂದಿರೋದು ಕೋಳಿನೂ ಸಪ್ಲೈ ಮಾಡ್ತೀವಿ ಸರ್. ನಾವು 300ಗಿಂತ ಕಮ್ಮಿ ಬೇಕಾದ್ರೆ ನೀವೇ ನಮ್ಮ ಫಾರ್ಮಿಗೆ ಬಂದು ತೊಗೊಂಡು ಹೋಗ್ಬೋದು ಸರ್. ನೀವು 20 ತೊಗೊಂಡೋಗ್ರಿ, 50 ತೊಗೊಂಡೋಗ್ರಿ, 100 ತೊಗೊಂಡೋಗ್ರಿ, 200 ತೊಗೊಂಡೋಗ್ರಿ. ಬಟ್ 300ಗಿಂತ ಕಮ್ಮಿ ಇದ್ದರೆ ನೀವೇ ಬಂದು ತೊಗೊಂಡೋಗ್ರಿ ಸರ್. 300ಗಿಂತ ಜಾಸ್ತಿ ಇದ್ದರೆ ನಾವೇ ಬಂದು ಸಪ್ಲೈ ಮಾಡ್ತೀವಿ ಸರ್. ಅವ್ರಿಗೆ ಡ್ರಿಂಕರ್ ಅಂದರೆ ಗೊತ್ತಿರಲ್ಲ, ಫೀಡರ್ ಅಂದರೆ ಗೊತ್ತಿರಲ್ಲ ಸರ್.
ಅಂಥ ರೈತರಿಗೆ ನಾವೇನು ಮಾಡ್ತಾ ಇದೀವಿ ಸರ್, ಒಂದು ಸ್ಪೆಷಲ್ ಆಗಿ ಆಫರ್ ತರ್ತಾ ಇದೀವಿ ಸರ್ ನಾವು. ಏನಂದರೆ ಸರ್, 52,000 ಕೊಟ್ಟರೆ ಸರ್ 500 ಮರಿ, 5 ಡ್ರಿಂಕರು, 5 ಫೀಡ್ರು, 1 ಫೀಡ್ ಬ್ಯಾಗ್ ಸರ್, 50 kg ಮೂಟೆ ಒಂದು ಫೀಡ್ ಬ್ಯಾಗ್ನ ಆಲ್ ಓವರ್ ಕರ್ನಾಟಕ ನಾವು ಫ್ರೀ ಕೊಡ್ತಾ ಇದೀವಿ ಸರ್. ನಾವು ಟೋಟಲ್ ಬಂದುಬಿಟ್ಟು 5 ಫಾರ್ಮ್ ಇದಾವೆ ಸರ್. ಧಾರವಾಡದಲ್ಲಿ ಒಂದು ಫಾರ್ಮ್ ಇದೆ ಸರ್, ಮತ್ತು ಕಲಗಡಗಿ ತಾಲೂಕು ತಪ್ಪಕದಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಸರ್ 4 ಫಾರ್ಮ್ ಇದಾವೆ ಸರ್. ಟೋಟಲ್ ನಿಮಗೆ, ನೀವು ಧಾರವಾಡದಲ್ಲಿ ನಿಯರ್ ಆಗುತ್ತೆ ಅಂದರೆ ಧಾರವಾಡಕ್ಕೆ ಹೋಗಿ ನೀವು ವಿಸಿಟ್ ಮಾಡಿರಿ, ಇಲ್ಲ ಕಲಗಡಗಿ ಸಮೀಪ ಆಗುತ್ತೆ ನೀವು ಕಲಗಡಿಗೆ ಬಂದು ವಿಚಾರಿಸ ಮಾಡ್ಬೋದು ಸರ್. ಇಲ್ಲ ನಮಗೆ ಅಲ್ಲಿ ಈಗ ದೂರದಿಂದ ಬರ್ತಿರ್ತಾರೆ ಸರ್ ಅವರು, ಬೆಂಗಳೂರು, ಗುಲ್ಬರ್ಗ ಆ ಕಡೆಯಿಂದ ಬರೋರಿಗೆ ಏನು ಮಾಡ್ತೀವಿ ಸರ್, ನೀವು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿರಿ ಸರ್. ನೀವು 1/4 ಗಂಟೆ ಅಲ್ಲ 3/4 ಗಂಟೆ ನೀವು ನಮ್ಮ ಕೂಡ ಮಾತಾಡಿದ್ರು ನಾವು ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ ಸರ್. ಅದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಗೆ ಮಾಹಿತಿ ಕೊಡ್ತೀವಿ ಸರ್ ನಾವು.